ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮೊಹಮ್ಮದ್ ಹುಸೇನ್ ನಾಯ್ಕರ್. ಎಕ್ಸಾಮ್ಸ್ ಬಹಳ ಹತ್ರ ಬರ್ತಾ ಇವೆ, ಕೆಲವು ದಿನಗಳು ಉಳಿದಿವೆ. ಸೊ ಈ ಕೆಲವು ದಿನಗಳಲ್ಲಿ ಯಾರು ರಿವಿಷನ್ ಮೇಲೆ ಫೋಕಸ್ ಮಾಡ್ತಾರೋ ಅವರೇ ಟಾಪರ್ ಆಗಿ ಎಮರ್ಜ್ ಆಗ್ತಾರೆ. ಸೊ ಇಲ್ಲಿ ನಿಮ್ಗೆ ರಿವಿಷನ್ ಅಂದ್ರೆ ಏನು ಅದು ಗೊತ್ತಿರಬೇಕು. ನನ್ನ ಪ್ರಕಾರ 99% ಸ್ಟೂಡೆಂಟ್ಸ್ಗೆ ರಿವಿಷನ್ ಅಂದ್ರೆ ಗೊತ್ತಿರೋದಿಲ್ಲ. ಸೊ ರಿವಿಷನ್ ಅಂದ್ರೆ ಸ್ಟೂಡೆಂಟ್ ಅನ್ಕೊಳ್ಳೋದು ಸೇಮ್ ಬುಕ್ ಅನ್ನ, ಸೇಮ್ ಕಾಂಟೆಂಟ್ ಅನ್ನ, ಸೇಮ್ ನೋಟ್ಸ್ ಅನ್ನ ಓಪನ್ ಮಾಡಿ ಇನ್ನೊಂದ್ಸಲ ಓದೋದು. ಸೊ ಅದು ರಿವಿಷನ್ ಅಲ್ಲ. ಸೊ ಅದು ನೀವು ಜಸ್ಟ್ ಓದಿದ್ದನ್ನ ಮತ್ತೊಂದ್ಸಲ ಓದ್ತಾ ಇದ್ದೀರಿ, ಅದರಿಂದ ರಿವಿಷನ್ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿವಿಷನ್ ಅಂದ್ರೆ ಏನು, ಸರಿಯಾಗಿ ರಿವಿಷನ್ ಯಾವ ರೀತಿ ಮಾಡಬೇಕು ಅದನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಅದರ ಜೊತೆಯಲ್ಲಿ ನೀವು ಓದಿದ್ದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕೆಲವೊಂದು ಟಿಪ್ಸ್ ಕೂಡ ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರಿವಿಷನ್ಗೆ ಬಂದಾಗ ನನ್ನ ಪ್ರಕಾರ ಫಸ್ಟ್ ಸ್ಟೆಪ್ ನಿಮ್ದು ಏನಾಗಿರ್ಬೇಕಂದ್ರೆ ಪ್ರಯೋರಿಟೈಸ್ ಟಾಪಿಕ್ಸ್. ಅಂದ್ರೆ ಏನು? ಸೊ ಎಲ್ಲವನ್ನ ರಿವಿಷನ್ ಮಾಡೋದು ಇಂಪಾಸಿಬಲ್ ಅಲ್ಲ, ಡಿಫಿಕಲ್ಟ್ ಅಂತ ನಾನು ಹೇಳ್ತೀನಿ. ಬಟ್ ಯಾಕೆ ನನಗೆ ಡಿಫಿಕಲ್ಟ್ ಇತ್ತು, ನಿಮಗೂ ಕೂಡ ಡಿಫಿಕಲ್ಟ್ ಅಂತ ನಾನು ಅನ್ಕೊಳ್ತೀನಿ ಎಲ್ಲವನ್ನ ರಿವೈಸ್ ಮಾಡೋದು. ಯಾಕೆಂದ್ರೆ ನಾನು ನೋಡಿ ಫಸ್ಟ್ ರೀಡಿಂಗ್ದಲ್ಲಿ ನಾನು ಸೆಕೆಂಡ್ PUC ಇದ್ದಾಗ ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಫಸ್ಟ್ ಟೈಮ್ ಓದುವಾಗ ಎಲ್ಲ ಚಾಪ್ಟರ್ಸ್ ಓದಿದ್ದೆ. ಬಟ್ ರಿವಿಷನ್ಗೆ ಬಂದಾಗ ನಾನು ಅದರಲ್ಲಿ ಕೆಲವು ಚಾಪ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ 5 to 6 ಟೈಮ್ಸ್ ರಿವೈಸ್ ಮಾಡಿದ್ದೆ. ಸೊ ಅಂದಾಗ ನಾನು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿತ್ತು. ಸೊ ಎಲ್ಲ ಟಾಪಿಕ್ಸ್ ಅನ್ನ ರಿವೈಸ್ ಮಾಡಬೇಡಿ, ಟಾಪಿಕ್ಸ್ ಅನ್ನ ಅಥವಾ ಚಾಪ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಕೆಲವು ವಿಡಿಯೋಗಳಲ್ಲಿ ಎಕನಾಮಿಕ್ಸ್ ನಲ್ಲಿ ಯಾವ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು, ಬಿಸ್ನೆಸ್ ಸ್ಟಡಿ ಅಂಡ್ ಇಂಗ್ಲಿಷ್ ನಲ್ಲಿ ಯಾವ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು ಅದನ್ನ ಹೇಳಿದ್ದೀನಿ. ಸೊ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೀವು ನೋಡ್ಬಹುದು. ಸೊ ಅದನ್ನ ಪ್ರಯೋರಿಟೈಸ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ಟೈಮ್ ಇದೆ. ಸೊ ಕಡಿಮೆ ಟೈಮಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡೋದು ಅಸಾಧ್ಯ. ಸೊ ಈಗ ರಿವಿಷನ್ ಅಂದ್ರೆ ಏನು, ವಾಟ್ ಈಸ್ ರಿವಿಷನ್? ಸೊ ರಿವಿಷನ್ ಅಂದಾಗ ನಮ್ಮ ಸ್ಟೂಡೆಂಟ್ಸ್ ಮಾಡೋದು ಓದಿದ್ದೇ ಬುಕ್ ಅನ್ನ, ಓದಿದ್ದೇ ನೋಟ್ಸ್ ಅನ್ನ ಇನ್ನೊಂದು 2 ಸಲ ಓದೋದು. ಸೊ ಅದು ರಿವಿಷನ್ ಅಲ್ಲ. ಸೊ ನೋಡಿ, ಒಂದು ಪ್ಯಾಸಿವ್ ಲರ್ನಿಂಗ್ ಇರುತ್ತೆ, ಇನ್ನೊಂದು ಆಕ್ಟಿವ್ ಲರ್ನಿಂಗ್. ಪ್ಯಾಸಿವ್ ಲರ್ನಿಂಗ್ ಅಂದ್ರೆ ಬುಕ್ ಅನ್ನು ತೆಗೆದುಕೊಂಡು ಸುಮ್ಮನೆ ಓದ್ತಾ ಹೋಗೋದು. ಸೊ ಅದಕ್ಕೆ ನೀವು ರಿವಿಷನ್ ಅಂತ ಕರೀತಾ ಇದ್ದೀರಿ. ಸೊ ಇಲ್ಲಿ ರಿಯಲ್ ರಿವಿಷನ್ ಏನಂದ್ರೆ, ಸೊ ಇಲ್ಲಿ ರಿಯಲ್ ರಿವಿಷನ್ ಅಂದ್ರೆ ಸೊ ಓದಿದ್ದನ್ನ ಆಕ್ಟಿವ್ ಆಗಿ ರೀಕಾಲ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಓದಿದ್ದೀರಾ ಅದನ್ನ ನೆನಪಿಸ್ಕೊಳ್ಳಿ. ಸೊ ಓದಿದ್ದು ಎಷ್ಟು ನೆನಪಿದೆ, ಈ ರೀತಿ ನೀವು ಟ್ರೈ ಮಾಡ್ಬೋದು. ಇದರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೆನಪಿದೆ ಅಂತ ಹೇಳಿ. ಸೊ ಇದು ರಿವಿಷನ್. ಈ ರೀತಿ ಆದ್ರೂ ಮಾಡ್ಬೋದು. ಅಂಡ್ ಇನ್ನೊಂದು ಮೆಥಡ್ ಕೂಡ ಇದೆ, ಸಮರಿ ರೈಟಿಂಗ್. ಸೊ ಅಂದ್ರೆ ನಾನು ಇಲ್ಲಿ ಇಂಗ್ಲಿಷ್ ಸಮರಿ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಬೇರೆ ಸಬ್ಜೆಕ್ಟ್ ಅನ್ನ, ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ತೆಗೆದುಕೊಳ್ಳಿ. ಎಕನಾಮಿಕ್ಸ್ ಅಲ್ಲಿ ಯಾವುದೋ ಒಂದು ಟಾಪಿಕ್ ಓದಿದ್ರಿ. ಸೊ ಆ ಟಾಪಿಕ್ ಅನ್ನ ರಿವಿಷನ್ ಯಾವ ರೀತಿ ಮಾಡೋದಂದ್ರೆ, ಒಂದು ರಫ್ ಬುಕ್ ತಗೊಳ್ಳಿ ಅಥವಾ ಒಂದು ಪೇಪರ್ ತಗೊಳ್ಳಿ, ಅದರಲ್ಲಿ ಏನ್ ನಿಮ್ಗೆ ಅರ್ಥ ಆಗಿದೆ ಅದನ್ನ ನಿಮ್ಮದೇ ವರ್ಡ್ಸ್ ಗಳಲ್ಲಿ ಪಾಯಿಂಟ್ ವೈಸ್ ಬರೀಲಿಕ್ಕೆ ಟ್ರೈ ಮಾಡಿ. ಶಾರ್ಟ್ ಆಗಿ ಪಾಯಿಂಟ್ಸ್ ನಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮ್ದು ಆಕ್ಟಿವ್ ರಿವಿಷನ್ ಆಗುತ್ತೆ. ಅಂಡ್ ನಿಮಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ನಿಮಗೆ ಗೊತ್ತಿದೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದ ನಂತರ ನೀವು ನಂತರ ಹೋಗಿ ಇನ್ನೊಂದ್ಸಲ ಆ ಬುಕ್ ಅನ್ನ, ನೀವು ಓದಿರುವಂತ ನೋಟ್ಸ್ ಅನ್ನ ರಿವಿಸಿಟ್ ಮಾಡಿ ಅಲ್ಲಿ ಓದಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ನನಗೆ ನೆನಪಿದೆ, ಯಾವುದು ನೆನಪಿಲ್ಲ. ಸೊ ಯಾವುದಕ್ಕೆ ಹೆಚ್ಚು ಟೈಮ್ ಕೊಡಬೇಕು, ಯಾವುದನ್ನ ಯಾವ ರೀತಿ ಓದಬೇಕು ಅಂದಾಗ ನೀವು ಸರಿಯಾಗಿ ರಿವಿಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೈರೆಕ್ಟ್ಲಿ ಹೋಗಿ ನೋಟ್ಸ್ ಅನ್ನ, ಬುಕ್ಸ್ ಅನ್ನ ಇನ್ನೊಂದ್ಸಲ ಓದ್ಲಿಕ್ಕೆ ಹೋಗ್ಬೇಡಿ, ಅದು ರಿವಿಷನ್ ಆಗೋದಿಲ್ಲ. ಮೊದಲು ರೀಕಾಲ್ ಮಾಡ್ಕೊಳ್ಳಿ, ನೆನಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅಥವಾ ಸಮರೀಸ್ ಅನ್ನ ಬರ್ಲಿಕ್ಕೆ ಟ್ರೈ ಮಾಡಿ. ಸೊ ನಂತರ ಇಲ್ಲಿ ನಿಮ್ಗೆ ಬಹಳಷ್ಟು ಪಾಯಿಂಟ್ಸ್ಗಳು ಗೊತ್ತಿರೋದಿಲ್ಲ. ರೀಕಾಲ್ ನಲ್ಲಿ ಸಮರಿ ರೈಟಿಂಗ್ ನೀವು ಮಾಡಿದಾಗ ಸೊ ನಿಮ್ಗೆ ಗೊತ್ತಾಗುತ್ತೆ ಏನ್ ಗೊತ್ತಿದೆ, ಏನ್ ಗೊತ್ತಿಲ್ಲ ಅನ್ನೋದು. ಸೊ ಅವಾಗ ಏನ್ ಗೊತ್ತಿಲ್ಲ ಅದನ್ನ ಹೋಗಿ ಇನ್ನೊಂದ್ಸಲ ಓದಿ. ಸೊ ಅಂದಾಗ ನಿಮ್ದು ಪ್ರಾಪರ್ ರಿವಿಷನ್ ಆಗುತ್ತೆ. ಅಂಡ್ ಥರ್ಡ್ ಪಾಯಿಂಟ್, ಒಂದು ಅಮೇಸಿಂಗ್ ವೇ ಏನಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಡಿಫರೆಂಟ್ ಅಂಡ್ ಯುನೀಕ್ ವೇ ಏನಂದ್ರೆ ಗ್ರೂಪ್ ಡಿಸ್ಕಷನ್ಸ್. ಸೊ ಇದನ್ನ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ, ಗ್ರೂಪ್ ಡಿಸ್ಕಷನ್ಸ್. ಸೊ ಕೆಲವೊಬ್ಬರಿಗೆ ನೋಡಿ ಒಬ್ಬರೇ ಓದೋದು ಬಹಳ ಬೋರಿಂಗ್ ಅನ್ಸುತ್ತೆ. ಸೊ ಆ ಒಂದು ಕೇಸ್ ನಲ್ಲಿ ನೀವು ಏನ್ ಮಾಡ್ಬೋದು, ಗ್ರೂಪ್ ಡಿಸ್ಕಷನ್ ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು. 3, 4 ಅಥವಾ 5 ಫ್ರೆಂಡ್ಸ್ ಅನ್ನ ಕೂತ್ಕೊಳ್ಳಿ, ಡಿಸ್ಕಸ್ ಮಾಡಿ, ಒಂದೇ ಟಾಪಿಕ್ ಅನ್ನ ಓದಿ ಆ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿ. ಅಥವಾ ಇನ್ನೂ ಫಾಸ್ಟ್ ಆಗಿ ರಿವಿಷನ್ ಮಾಡ್ಬೇಕಂದ್ರೆ 5 ಫ್ರೆಂಡ್ಸ್ ಬೇರೆ ಬೇರೆ ಟಾಪಿಕ್ ಅನ್ನ ಓದ್ಕೊಂಡ್ ಬನ್ನಿ. 5 ಫ್ರೆಂಡ್ಸ್ ಬೇರೆ ಬೇರೆ ಟಾಪಿಕ್ ಅನ್ನ ಓದ್ಕೊಂಡ್ ಬನ್ನಿ. ಸೊ ಇವನು ಕಲ್ತಿರುವಂತ ಟಾಪಿಕ್ ಇವನು ನಿಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾನೆ, ಈ ಥರ್ಡ್ ಪರ್ಸನ್ ಕಲ್ತಿರುವಂತ ಸ್ಟೂಡೆಂಟ್ ಇವನು ಕಲ್ತಿರುವಂತ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾನೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲರೂ ಒಂದು ನ್ಯೂ ಟಾಪಿಕ್ ಅನ್ನ ಕಲಿತೀರಾ, ಫಾಸ್ಟ್ ಆಗಿ ರಿವಿಷನ್ ಆಗುತ್ತೆ ಅಂಡ್ ಫಾಸ್ಟ್ ಆಗಿ ಸಿಲೆಬಸ್ ಕೂಡ ನಿಮ್ದು ಕವರ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡಬಹುದು. ಅಂಡ್ ಈ ಮೆಥಡ್ ನಿಂದ ನಿಮ್ಗೆ
ಡಿಸ್ಅಡ್ವಾಂಟೇಜಸ್ ಕೂಡ ನೀವು ಫೇಸ್ ಮಾಡ್ಬೋದು. ಇದು ನನಗೆ ಪರ್ಸ್ನಲಿ ಸೂಟ್ ಆಗೋದಿಲ್ಲ. ನಾನು ಸೆಲ್ಫ್ ಸ್ಟಡಿ ಮೇಲೆ ಬಹಳ ಫೋಕಸ್ ಮಾಡ್ತೀನಿ. ನಾನು ಒಬ್ಬನೇ ಸ್ಟಡಿ ಮಾಡೋದು ನನಗೆ ಬೆಟರ್ ಅನ್ಸುತ್ತೆ. ಬಟ್ ಕೆಲವೊಬ್ಬರಿಗೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಬ್ಬರೇ ಓದೋದು ಬಹಳ ಬೋರಿಂಗ್. ಅವರು ಗ್ರೂಪ್ ಸ್ಟಡಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಆ ಕೇಸಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ನೀವು ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಒಬ್ರು ಇಬ್ರು ಅಥವಾ ಏನಾದರೂ ಸೀರಿಯಸ್ ಇಲ್ಲ, ಸರಿಯಾಗಿ ಸ್ಟಡಿ ಮಾಡ್ತಾ ಇಲ್ಲ ಅಂದ್ರೆ ಅವರು ಇಡೀ ಗ್ರೂಪ್ನ ಎನ್ವೈರ್ಮೆಂಟ್ ಅನ್ನ ಹಾಳು ಮಾಡಬಹುದು, ನಿಮಗೂ ಕೂಡ ಡಿಸ್ಟ್ರಾಕ್ಟ್ ಮಾಡಬಹುದು. ಸೊ ಇಂತಹ ಸ್ಟೂಡೆಂಟ್ಸ್ಗಳ ಬಗ್ಗೆ ಕೇರ್ಫುಲ್ ಆಗಿರಿ, ಅವರನ್ನ ತಗೋಬೇಡಿ ಅಥವಾ ಅವರಿಂದ ದೂರ ಇರಿ. ಎಸ್, ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸ್ನ ಜೊತೆಯಲ್ಲಿ ಕುಳಿತುಕೊಂಡು ಗ್ರೂಪ್ ಡಿಸ್ಕಷನ್ ಮಾಡಿದ್ರೆ ಬಹಳ ಬೆನಿಫಿಟ್ ನಿಮಗೆ ಡೆಫಿನೆಟ್ಲಿ ಆಗುತ್ತೆ. ಅಂಡ್ ಫೋರ್ತ್ ಮೆಥಡ್ ನಲ್ಲಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಬಹುದು. PYQS ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಸಬ್ಜೆಕ್ಟ್ ವೈಸ್. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಎಲ್ಲ ರಿವಿಷನ್ ಆಗಿದೆ, ರೀಡ್ ಮಾಡಿದಿರಿ ಅಂದ್ರೆ ಸೊ ಈಗ ಇನ್ನೊಂದು ರಿವಿಷನ್ ಮೆಥಡ್ ನಲ್ಲಿ ನೀವು ಏನ್ ಮಾಡಬಹುದು, ಆ ಪೇಪರ್ ಅನ್ನ ಸಾಲ್ವ್ ಮಾಡಿ. ಒಂದು ಪೇಪರ್ ತಗೊಳ್ಳಿ, 3 hours ನಲ್ಲಿ ಸಾಲ್ವ್ ಮಾಡಿ. ಸೊ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ನಿಮಗೆ ಸರಿಯಾಗಿ ಉತ್ತರ ಬರೀಲಿಕ್ಕೆ ಬರೋದಿಲ್ಲ, ಬೇಜಾರಾಗಬೇಡಿ. ಇದು ಕಾಮನ್, ಇದು ಎಲ್ಲರ ಜೊತೆಯಲ್ಲಿ ಕೂಡ ಆಗುತ್ತೆ. ಈವನ್ ಟಾಪರ್ಸ್ ಜೊತೆಯಲ್ಲಿ ಕೂಡ ಆಗುತ್ತೆ. ನನ್ನ ಜೊತೆ ಕೂಡ ಇದೇ ರೀತಿ ಆಗ್ತಿತ್ತು. ಇದನ್ನ ನೀವು ಈಗ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಈ ರೀತಿ ಆಗುತ್ತೆ. ಸೊ ಅಟ್ಲೀಸ್ಟ್ ನಿಮ್ಗೆ ಇದರಿಂದ ಗೊತ್ತಾಗುತ್ತೆ ಏನು ನನಗೆ ನೆನಪಿದೆ ಅದು ಗೊತ್ತಾಗುತ್ತೆ, ಅಂಡ್ ಏನು ನೆನಪಿಲ್ಲ ಅದು ಕೂಡ ಗೊತ್ತಾಗುತ್ತೆ. ಸೊ ಅವಾಗ ನಿಮ್ಗೆ ಏನು ನೆನಪಿಲ್ಲ ಅಥವಾ ಯಾವುದನ್ನ ನೆನಪಿಟ್ಕೊಳ್ಳಿಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ, ಇನ್ನೊಂದ್ಸಲ ನೀವು ಬುಕ್ ಓಪನ್ ಮಾಡಿ ಓದುವಾಗ ಅದಕ್ಕೆ ಹೆಚ್ಚಿನ ಸಮಯವನ್ನು ನೀವು ಡೆಡಿಕೇಟ್ ಮಾಡಬಹುದು. ಅದರ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ಕೊಟ್ಟು ನೀವು ಅದನ್ನ ಓದಬಹುದು. ಸೊ ಇದರಿಂದ ನಿಮಗೆ ಈ ಒಂದು ಕ್ಲಾರಿಟಿ ಸಿಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ. ಸೊ 5th ಪಾಯಿಂಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟೂಡೆಂಟ್ಸ್ ಇದನ್ನ ಬಹಳ ಇಗ್ನೋರ್ ಮಾಡ್ತಾರೆ. ಅದೇನು ಅಂದ್ರೆ ಹೆಲ್ದಿ ಬ್ರೇಕ್ಸ್. ಸೊ ಎವ್ರಿ 45 minutes ಆರ್ 1 hour ನಂತರ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳಿ, 5 to 8 minutes. ಸೊ ಬ್ರೇಕ್ ನಲ್ಲಿ ಏನ್ ಮಾಡ್ತೀರಿ ಅದು ಬ್ರೇಕ್ ಗಿಂತ ಬಹಳ ಇಂಪಾರ್ಟೆಂಟ್. ಸೊ ಬ್ರೇಕ್ ನಲ್ಲಿ ನೋಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಸೊ 1 ತಾಸು ಓದಿದ್ದೀನಿ, 45 minutes ಓದಿದ್ದೀನಿ, ಸೊ 5 ನಿಮಿಷ ಫೋನ್ ಅನ್ನ ಯೂಸ್ ಮಾಡ್ತೀನಿ. ಸೊ ಇದರಿಂದ ನಿಮ್ಗೆ ಬಹಳಷ್ಟು ಲಾಸಸ್ ಆಗುತ್ತೆ. ಇದರಿಂದ ಏನ್ ನಿಮ್ಗೆ ಸಮಸ್ಯೆ ಆಗುವುದು ಅಂದ್ರೆ, ಒಂದು, ಸೊ ಮೈಂಡ್ ನಾವು ಬ್ರೇಕ್ ಯಾಕೆ ತೆಗೆದುಕೊಳ್ತಾ ಇದೀವಿ, ಮೈಂಡ್ ರಿಫ್ರೆಶ್ ಆಗಲಿ ಅಂತ ಹೇಳಿ. ಸೊ ಆ ರಿಫ್ರೆಶಿಂಗ್ ಟೈಮ್ನಲ್ಲಿ ನೀವು ಮೈಂಡ್ಗೆ ಮತ್ತೆ ಕಾಂಟೆಂಟ್ ಅನ್ನ, ವಿಡಿಯೋಸ್ ನೋಡಿ, ಎಜುಕೇಶನಲ್ ವಿಡಿಯೋಸ್ ನೋಡಿ, ಕಾಮಿಡಿ ವಿಡಿಯೋಸ್ ನೋಡಿ, ಮತ್ತೆ ಏನ್ ಮಾಡ್ತಾ ಇದ್ದೀರಿ, ಮೈಂಡ್ಗೆ ಇನ್ನೂ ಹೆಚ್ಚಿನ ವರ್ಕ್ ಅನ್ನ ಕೊಡ್ತಾ ಇದ್ದೀರಿ. ಸೊ ಅದರಿಂದ ಮೈಂಡ್ ನಿಮ್ದು ಮತ್ತೆ ಏನಾಗುತ್ತೆ, ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ. ಸೊ ಅದು ಟಯರ್ಡ್ ಆಯ್ತಂದ್ರೆ 5 to 10 minutes ನಂತರ ನೀವು ಬ್ಯಾಕ್ ಬಂದು ಸ್ಟಡಿ ಮಾಡ್ತೀರಾ. ಅದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತಾ, ಇಲ್ಲ, ನಿಮ್ಮ ಪ್ರೊಡಕ್ಟಿವಿಟಿ ಮತ್ತೆ ಕಡಿಮೆ ಆಗುತ್ತೆ. 1 ತಾಸಿನಲ್ಲಿ ಓದಿ ಮುಗಿಸಬಹುದಾದಂತಹ ಟಾಪಿಕ್ ಅನ್ನ ನೀವು 3-4 ತಾಸಿನಲ್ಲಿ ಮುಗಿಸ್ತೀರಾ. ಸೊ ಇದರಿಂದ ನಿಮ್ದು ಟೈಮ್ ಬಹಳ ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಮಾಡಬೇಡಿ. ಆ ಬ್ರೇಕ್ ನಲ್ಲಿ ನೀವೇನ್ ಮಾಡೋದು ಅಂದ್ರೆ ವಾಕಿಂಗ್ ಮಾಡಿ, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿ. ಯಾಕೆಂದ್ರೆ ಒಂದೇ ಸ್ಥಿತಿನಲ್ಲಿ ಕುಳಿತುಕೊಂಡು 1 hour ಕೂತ್ಕೊಂಡು ಓದೋದ್ರಿಂದ ನಿಮಗೆ ನೆಕ್ ಇಶ್ಯೂ, ಬ್ಯಾಕ್ ಇಶ್ಯೂ ಏನಾದರೂ ಆಗ್ಬಹುದು ಫಿಸಿಕಲಿ. ಸೊ ಏನಾದರೂ ಒಂದು ಸ್ಮಾಲ್ ಫಿಸಿಕಲ್ ಆಕ್ಟಿವೇಟ್ ಮಾಡಿ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಬಾಡಿ ಆಕ್ಟಿವೇಟ್ ಆಗುತ್ತೆ, ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಸೊ ನೀವು ಕಾಮಿಡಿ ವಿಡಿಯೋಸ್ ನೋಡಲೇಬೇಕಂದ್ರೆ ಅದಕ್ಕೆ 30 minutes 1 hour ಟೈಮ್ ಇಟ್ಕೊಳ್ಳಿ ಡೇನಲ್ಲಿ. ಆ ಟೈಮ್ನಲ್ಲಿ ಎಷ್ಟು ಬೇಕೋ ಅಷ್ಟು ವಿಡಿಯೋಸ್ ನೋಡಿ, ಕಾಮಿಡಿ ವಿಡಿಯೋಸ್ ನೋಡಿ, ಎಂಜಾಯ್ ಮಾಡಿ, ಮೂವೀಸ್ ನೋಡಿ. ಬಟ್ ಈ ಬ್ರೇಕ್ಸ್ನಲ್ಲಿ ಆ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ, ಮೊಬೈಲ್ನಿಂದ ದೂರ ಇರಿ. ಆ್ಯಂಡ್ ಓದುವಾಗ 0 ಡಿಸ್ಟ್ರಾಕ್ಷನ್ ಎನ್ವೈರ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏನು ಡಿಸ್ಟ್ರಾಕ್ಟ್ ನಿಮಗೆ ಆಗಬಾರ್ದು, ಆ ರೀತಿ ಆ ಒಂದು ವಾತಾವರಣವನ್ನ ರೆಡಿ ಮಾಡ್ಕೊಳ್ಳಿ. ಅದು ನೀವು ಕ್ರಿಯೇಟ್ ಮಾಡಬಹುದು, ಪಾಸಿಬಲ್ ಇದೆ. ಸೊ ಅಂದಾಗ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಕೂಡ ನಿಮ್ಮದು ಹೆಚ್ಚಾಗುತ್ತೆ. ಸೊ ನಾನು ಕೊಟ್ಟಿರುವಂಥ ಟಿಪ್ಸ್ ನಿಮಗೆ ಹೆಲ್ಪ್ ಆಗಲಿವೆ ಅಂತ ಅನ್ಕೊಳ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ರಿವಿಷನ್ ಅಂದರೆ ಮತ್ತೆ ಒಂದು ಸಲ ಓದುವುದಲ್ಲ, ರಿವಿಷನ್ ಅಂದರೆ ಆಕ್ಟಿವ್ಲಿ ರೀಕಾಲ್ ಮಾಡ್ಕೊಳ್ಳೋದು ಅಥವಾ ಸಮರಿ ಪಾಯಿಂಟ್ಸ್ ಅನ್ನ ಬರೆಯೋದನ್ನ ಟ್ರೈ ಮಾಡೋದು ಅಥವಾ ಗ್ರೂಪ್ ಡಿಸ್ಕಷನ್ ಅಲ್ಲಿ ಕಲಿತಿದ್ದನ್ನ ಶೇರ್ ಮಾಡೋದು, ಡಿಸ್ಕಸ್ ಮಾಡೋದು. ಇದು ಎಫೆಕ್ಟಿವ್ ಮೆಥಡ್ಸ್, ರಿವಿಷನ್ನ ಎಫೆಕ್ಟಿವ್ ಮೆಥಡ್ಸ್ ಇವೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಈ ರೀತಿ ರಿವಿಷನ್ ಮಾಡೋದನ್ನ ಟ್ರೈ ಮಾಡಿ. ಸೊ ಇದು ಬಹಳ ಅಂದರೆ ಬಹಳ ಇಫೆಕ್ಟಿವ್ ಆಗಿ ನಿಮಗೆ ಹೆಲ್ಪ್ ಆಗಲಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.